ದಂಡಮಂಡಳಿ ವ್ಯಾಪ್ತಿಯಲ್ಲಿ ಹೂವಿನ ಮಾರುಕಟ್ಟೆ ವಿವಾದ ಬಗೆಹರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಹೂವಿನ ಮಾರುಕಟ್ಟೆಯ ವ್ಯಾಪಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಹೂವು ನಿತ್ಯ ಮಾರಾಟ ಮಾಡುವ ವಸ್ತು. ಎಪಿಎಂಸಿಯಲ್ಲಿ ಪ್ರತ್ಯೇಕ ಜಾಗ ಗುರುತಿಸಿ ಮೂಲತಃ ಎಪಿಎಂಸಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡಬಹುದು. ಕೃಷಿ ಇಲಾಖೆಯಿಂದ ಈಗಾಗಲೇ ಪುಷ್ಪ ಹರಾಜು ಕೇಂದ್ರದಲ್ಲಿ ಇನ್ನೂ ಕೆಲ ಮಳಿಗೆಗಳನ್ನು ಹಾಕಿ ಅಲ್ಲಿ ಹೂವಿನ ವ್ಯಾಪಾರ ನಡೆಸಲು ಅವಕಾಶ ಕೊಡಿಸಲಾಗುವುದು ಎಂದರು. ಶಾಸಕ ಆಶಿಫ್ ಶೇಟ್ ಮಾತನಾಡಿ, ಕಳೆದೊಂದು ವಾರದಿಂದ ದಂಡು ಮಂಡಳಿ ಹಾಗೂ ಪುಷ್ಪ ಹರಾಜು ಕೇಂದ್ರದ ಹೂವಿನ ವ್ಯಾಪಾರಿಗಳ ನಡುವೆ ಗೊಂದಲ ನಿರ್ಮಾಣವಾಗಿತ್ತು. ಈಗ ಅದನ್ನು ಬಗೆಹರಿಸಲಾಗಿದೆ. ಅಶೋಕ ನಗರದ ಪುಷ್ಪ ಹರಾಜು ಕೇಂದ್ರ ಹಾಗೂ ಎಪಿಎಂಸಿಯಲ್ಲಿ ಪ್ರತ್ಯೇಕ ಹೂವಿನ ಮಾರಾಟಕ್ಕೆ ಅವಕಾಶ ಕಲ್ಪಿಸಿಕೊಡುತ್ತೇವೆ ಎಂದರು. ಮೊನ್ನೆ ಒಂದು ವಾರದಿಂದ ಫ್ಲವರ್ ಮಾರ್ಕೆಟ್ ಬಗ್ಗೆ ಬಹಳ ಚರ್ಚೆ ನಡೀತಾ ಇತ್ತು. ಫ್ಲವರ್ ಅಸೋಸಿಯೇಷನ್ ಮೆಂಬರ್ಸ್ ಮತ್ತು ಟ್ರೇಡರ್ಸ್ ಸ್ವಲ್ಪ ಪ್ರಾಬ್ಲಮ್ದಲ್ಲಿ ಇದ್ರು. ಅವರು ಕ್ಯಾಂಟೋನ್ಮೆಂಟ್ದಲ್ಲೇ ಒಂದು ಫ್ಲವರ್ ಮಾರ್ಕೆಟ್ ಮಾಡಿದ ಪ್ರಯತ್ನ ಇತ್ತು. ಅದು ಎಪಿಎಂಸಿ ರೆಗ್ಯುಲೇಷನ್ಸ್ ಪ್ರಮಾಣ ಆಗೋದಿಲ್ಲ ಅಂತ ಎಪಿಎಂಸಿ ಡೆಪ್ಯೂಟಿ ಡೈರೆಕ್ಟರ್ ಮತ್ತು ಡಿಸಿ ಸಾಹೇಬ್ ಹೇಳಿದ ಮೇಲೆ ಅವ್ರಿಗೆ ಎಲ್ಲೇ ಈಗ ಮಾಡ್ತಾ ಇದ್ದಾರೋ ಫ್ಲವರ್ ಮಾರ್ಕೆಟ್ ಅಶೋಕ್ ನಗರದಲ್ಲೇ ಇದೆ, ಅಲ್ಲೇ ಅವ್ರಿಗೆ ಅಕೊಮಡೇಟ್ ಮಾಡೋಣ. ಅದು ಬೇರೆ ಅವ್ರಿಗೆ ಎಲ್ಲೇ ಎಪಿಎಂಸಿಗೆ ಹೋಗೋದಿದೆ, ಅವರು ಎಪಿಎಂಸಿಗೆ ಹೋಗ್ಬೋದು, ಅಲ್ಲೇ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡೋಣ ಅಂದ್ರೆ ಎಪಿಎಂಸಿ ಸೆಕ್ರೆಟರಿ ಮತ್ತು ಡೆಪ್ಯೂಟಿ ಡೈರೆಕ್ಟರ್ ಹಾರ್ಟಿಕಲ್ಚರ್ ಹೇಳಿದ್ದಾರೆ. ಯಾರು ಪ್ರವಾಕಿನಿಂದ ವ್ಯವಹಾರ ಮಾಡ್ತಾ ಇದ್ದಾರೋ, ಮೊದಲಿಂದ ಮಾಡ್ತಾ ಇದ್ದಾರೋ, ಅವ್ರಿಗೆ ಪ್ರೊಟೆಕ್ಟ್ ಮಾಡೋದು ನಮ್ಮ ಕರ್ತವ್ಯ. ಅವ್ರ ಫ್ಯಾಮಿಲಿ ಹತ್ರ ಮೇಲೆ ಅವ್ರು ರನ್ ಮಾಡಿ ಅವ್ರಿಗೆ ನಾವು ಪ್ರೊಟೆಕ್ಟ್ ಮಾಡಿ ಕಾನೂನು ಪ್ರಕಾರ ಏನಿದೆ ಅದು ನಾವು ಮಾಡ್ಕೊಡೋದು. ಅವ್ರಿಗೆ ಆಶ್ವಾಸನೆ ಕೊಡಿದ್ರೆ ನೀವು ಮಾಡ್ಕೊಡ್ತೀವಿ. ಆಯೇಷಾ ಸನದಿ ಮಾತನಾಡಿ, ರಾಜ್ಯ ಸರ್ಕಾರದಿಂದ ಅಶೋಕ ನಗರದಲ್ಲಿ ಪುಷ್ಪ ಹರಾಜು ಕೇಂದ್ರ ಮಾಡಿದ್ದರೂ ದಂಡು ಮಂಡಳಿಯವರು ಕಿಲ್ಲಾಕೋಟೆಯ ಬಳಿ ಮತ್ತೊಂದು ಹೂವಿನ ಮಾರುಕಟ್ಟೆ ಮಾಡಿದ್ದಕ್ಕೆ ನಮ್ಮ ವಿರೋಧವಿತ್ತು. ಈಗ ಎಲ್ಲ ಹೂವಿನ ವ್ಯಾಪಾರಿಗಳು ಈಗ ಪುಷ್ಪ ಹರಾಜು ಕೇಂದ್ರದಲ್ಲಿ ವ್ಯಾಪಾರ ಮಾಡುತ್ತಿದ್ದಾರೆ ಎಂದರು. ಎಲ್ಲಾ ಮಾಧ್ಯಮದವರಿಗೆ ಮೊದಲು ನಾನು ಧನ್ಯವಾದನ ಹೇಳ್ತೀನಿ. ಯಾಕಂದ್ರೆ ನಮ್ಮ ಏನ್ ಅಂತಂಬರು ಕ್ಯಾಂಟೋನ್ಮೆಂಟ್ ಹೋಗಿದ್ರು, ಮನವೊಲಿಸಿ ಅವ್ರಿಗೆ ಕರ್ಕೊಂಡ್ ಬರ್ಲಿಕ್ಕೆ ಅವ್ರದ್ದು ಕೂಡ ಒಂದು ದೊಡ್ಡ ಪಾತ್ರ ಇದೆ. ಏನು ಇವಾಗ ಹಳಿ ಜನ ಮೊದ್ಲಿಂದ ಕೂಡ ವ್ಯಾಪಾರ ಮಾಡ್ತಾ ಇದ್ದಾರೆ. ಅವರು ಬೇರೆದಾರ ಇದಾದ್ರೆ ಅವ್ರಿಗೂ ಒಂದು ತೊಂದ್ರೆ ಆಗ್ತಿದೆ. ಅವ್ರಿಗೇನ್ ಅವ್ರದ್ದು ನ್ಯಾಯ ಕರೆಕ್ಟ್ ಇದೆ. ಅವ್ರಿಗೆ ಪದೇ ಪದೇ ಆಪ್ಷನ್ ಆಗೋದಾಗ್ಲಿ, ಮತ್ತೆ ಪದೇ ಪದೇ ಬೇರೆದಾರಲ್ಲಿ ಬಂದ್ ಕೂತ್ರೆ ಅವ್ರಿಗೂ ಕೂಡ ತೊಂದ್ರೆ ಆಗತ್ತೆ. ಮತ್ತೆ ಕ್ಯಾಂಟೋನ್ಮೆಂಟ್ ನಮ್ ರೂಲ್ಸ್ ನಲ್ಲಿ ಕೊಡಲ್ಲ ಅಂತ ನಂದು ಒಂದು ಹೋರಾಟ ಇತ್ತು. ಆ ಹೋರಾಟಕ್ಕೆ ನನ್ಗೆ ಜಯ ಸಿಕ್ಕಿದೆ. ಆ ಜಯ ಸಿಗ್ಲಿಕ್ಕೆ ಕಾರಣ ಕೂಡ ನನ್ನ ಅಂತಂಬ್ರು ಅಂತ ನಾ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವರು ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ನಾವ್ ಏನೋ ಮಾಡ್ತೀವಿ ಅಂತ ತಿರ್ಗಾ ಬಂದು ಅದೇ ಮಾರ್ಕೆಟ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ ಅಧಿಕಾರಿಗಳಾಗ್ಲಿ, ನಮ್ಮ ರಾಜು ಶೇಟ್ MLA ಸಾಹೇಬ್ರಾಗ್ಲಿ, ನಮ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಸಾಹೇಬ್ರಾಗ್ಲಿ, APMC-ದವರಾಗ್ಲಿ, ಹಾರ್ಟಿಕಲ್ಚರ್ದವರಾಗ್ಲಿ ಎಲ್ಲಾರು ಕೂಡ ಒಕ್ಕಟ್ಟಾಗಿ ಇದರೊಳಗೆ ಜಯ ಗಳಿಸಿದೀವಿ. ಮುಂದೂ ಕೂಡ ನಾವು ಜಯ ಗಳಿಸ್ತೀವಿ. ಮತ್ತೆ ಏನ್ ನಮ್ಗ ಅನುಕೂಲತೆ ಬೇಕು, ಯಾವ ತರ ನಮ್ಮ ಎಲ್ಲಾ ಅಂತಂಬ್ರದ್ದು ನಾವು ಬೇಡಿಕೆ ಇಟ್ಟಿದೀವಿ, ಅದಕ್ಕೆ ಅವರೆಲ್ಲರೂ ಅದಕ್ಕೆ ಒಪ್ಕೊಂಡಿದ್ದಾರೆ. ಅದಕ್ಕೆ ನಾನು ಎಲ್ಲರಿಗೂ ಧನ್ಯವಾದನ ಹೇಳ್ತಾ, ಇದು ಏನ್ ನಡೀತಾ ಇದೆ ನಮ್ಮ ಮಾರ್ಕೆಟ್ ಅದೇ ರೀತಿ ನಾವು ಒಕ್ಕಟ್ಟಾಗಿ ನಾವು ನಡ್ಕೊಂಡು ಹೋಗ್ತೀವಿ. 21ನೇ ತಾರೀಕಿಗೆ ಒಂದ್ ಮೀಟಿಂಗ್ ಇದೆ. ಆ ಮೀಟಿಂಗ್ ದಲ್ಲಿ ಕೂಡ ನಾವು ಫೈನಲ್ ಮಾಡ್ಕೊಂಡು ಒಕ್ಕಟ್ಟಾಗಿ ನಮ್ ಏನ್ ಹಳಿ ಹೂ ಮಾರಾಟ ಮಾಡೋರ್ ಅದಾರ, ಅವ್ರು ದೊಡ್ಡವ್ರ ಅದಾರ, ಹಿರಿಯರ್ ಅದಾರ, ಅದ್ರೊಳಗೆ ಅವ್ರಿಗೆ ನಾವು ಬಿಟ್ಟು ಹೋಗಿಲ್ದಂಗ ಅಂತ ಹೇಳಿ ಹೋರಾಟ ಮಾಡಿ ನಾವು ಹೊಳೆ ಕರ್ಕೊಂಡ್ ಬಂದಿದ್ವಿ. ಅವ್ರಿಗೆ ಏನ್ ಅನುಕೂಲತೆ ಬೇಕು ಅದಕ್ಕೆ ನಾವು ಮಾಡ್ಲಿಕ್ಕೆ, ಹಾಗೆ ಅವ್ರ ಜೊತೆಗೆ ನಾನು ನಿಂತು ಅವ್ರ ಹೋರಾಟ ಮಾಡಿ ಅವ್ರಿಗೆ ಏನ್ ಅನುಕೂಲ ಆಗ್ಬೇಕು ಮಾಡ್ಕೊಡುದು ನನ್ ಕರ್ತವ್ಯ ಇದೆ. ಅದ್ ನಾ ಮಾಡೇ ಮಾಡ್ತೀನಿ. ಮತ್ತ ಈಗ ನಮ್ಗೆ ಎಲ್ಲಾ ಕಡೆದಿಂದ ಜಯ ಸಿಕ್ಕಿದೆ. ನಿಮ್ಗೆಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ಧನ್ಯವಾದ. ಪಕ್ಷಾತೀತವಾಗಿ ಸಂಸದ ಜಗದೀಶ್ ಶೆಟ್ಟರ್ ಅವರು ನಮ್ಮ ದೂರಿಗೆ ಆಲಿಸಿದ್ದಾರೆ. ಅದರಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಡಿಸಿ ಅವರ ಮೂಲಕ ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿದ್ದಾರೆ ಎಂದರು. ಬೋರ್ಡ್ ವ್ಯಾಪ್ತಿನಲ್ಲಿ ಹಿಂದಿನ ವಾರ ಖಾಸಗಿ ಫ್ಲವರ್ ಮಾರ್ಕೆಟ್ ಓಪನ್ ಮಾಡ್ಬೇಕಂತ ಅಲ್ಲಿ ಏನೋ ಕ್ರಮ ತಗೊಂಡಿದ್ರು ಅವರು, ಕಂಟೋನ್ಮೆಂಟ್ ಬೋರ್ಡ್ ಅವರು. ಯಾವುದೇ ಖಾಸಗಿ ಅಥವಾ ಸರ್ಕಾರಿ ಹೂವಿನ ಮಾರ್ಕೆಟ್ ನಾವು ಓಪನ್ ಮಾಡ್ಬೇಕಂದ್ರೆ ಅದು APMC ಕಾನೂನು ಅಡಿಯಲ್ಲಿ
ರೆಗ್ಯುಲೇಟೆಡ್ ಆಕ್ಟಿವಿಟಿ ಆಗುತ್ತೆ. ಯಾಕೆಂದ್ರೆ ಫ್ಲವರ್ ಆಲ್ಸೋ ಇಸ್ ಎ ರೆಗ್ಯುಲೇಟೆಡ್ ಕಮೋಡಿಟಿ. ಸೊ APMC ನಲ್ಲಿ ಆ ಒಂದು ಜಾಗವನ್ನು ನಾವು ನೋಟಿಫೈಡ್ ಏರಿಯಾ ಅಂತ ಹೇಳಿ ನಾವು ಅದಕ್ಕೆ ಪರ್ಮಿಷನ್ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಹೋಲ್ಸೇಲ್ ವ್ಯಾಪಾರ ಹಾಗೂ ಲಿಮಿಟೆಡ್ ರಿಟೇಲ್ ವ್ಯಾಪಾರ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಇವತ್ತು ಎಲ್ಲ ವ್ಯಾಪಾರಿಗಳು ಅವರು ನನ್ನ ಕಡೆ ಬಂದ್ರು, ಇಲ್ಲಿನ ನಮ್ಮ ಶಾಸಕರು ಬಂದ್ರು, ಅವರೆಲ್ಲರ ಜೊತೆ ನಾವು ಮಾತಾಡಿದೀವಿ. ಅವರಿಗೆ 2 ಆಪ್ಷನ್ಸ್ ನಾವು ಕೊಟ್ಟಿದೀವಿ. ಮೂಲತಃ APMC ಮಾರ್ಕೆಟ್ ಅಲ್ಲಿ ಅವ್ರಿಗೆ ಜಾಗ ಹುಡುಕಿ ಕೊಡ್ತೀವಂತ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ವಿ. ಅಲ್ಲಿ ಹೋಗಿ ಯಾರು ಹೋಲ್ಸೇಲರ್ಸ್ ಇರ್ತಾರೆ ಅಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಯಾವುದೇ ಅಡ್ಡಿ ಇಲ್ಲ. ಸೊ ಅಲ್ಲಿ ವ್ಯಾಪಾರ ಮಾಡ್ಕೋಬಹುದು. ಎರಡನೇದು, ಹಾರ್ಟಿಕಲ್ಚರ್ ಇಲಾಖೆಯಿಂದ ಏನೋ ಒಂದು ಫ್ಲವರ್ ಮಾರ್ಕೆಟ್ ಆಲ್ರೆಡಿ ಆಕ್ಷನ್ ಮುಖಾಂತರ ಅಲ್ಲಿ ಮಾರಾಟ ಮಾಡ್ಲಿಕ್ಕೆ ಕೊಳ್ಳಾಗಿದೆ. ಅಲ್ಲಿನೂ ಇನ್ನೂ ಸ್ವಲ್ಪ ಶಾಪ್ಸ್ ಹಾಕಿ ಆ ಏರಿಯಾನು APMC ಮಾರ್ಕೆಟ್ ಅಡಿಯಲ್ಲಿ ಒಂದು ಸಬ್ ಮಾರ್ಕೆಟ್ ಅಂತ ನೋಟಿಫೈ ಮಾಡಿ ಅಲ್ಲಿ ವ್ಯಾಪಾರ ಮಾಡ್ಲಿಕ್ಕೂ ಅವಕಾಶ ಮಾಡಿ ಕೊಡ್ತೀವಂತ ನಾನಿವತ್ತು ಹೇಳಿದ್ದೀನಿ. ಎಲ್ಲ ವ್ಯಾಪಾರಿಗಳು ಇನ್ ಪ್ರಿನ್ಸಿಪಲ್ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಜೊತೆನಲ್ಲಿ 1-2 ಬೇಡಿಕೆಗಳನ್ನು ನಮ್ಮ ಎದುರುಗಡೆ ಇಟ್ಟಿದ್ದಾರೆ. ಒಂದೇನಂದ್ರೆ, ಸರ್ಕಾರಿ ಆದೇಶದ ಪ್ರಕಾರ ಬರೀ 1 ವರ್ಷದ ಅವಧಿಗೆ ನೀವು ಟೆಂಡರ್ ಕರೀತೀರಾ. ಪ್ರತಿ ವರ್ಷ ಟೆಂಡರ್ ಕರೆದು ಬಿಟ್ಟು ನೀವು ನಮ್ಗೆ ಶಾಪ್ ಕೊಡೋದು ಬಹಳ ನಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸೇಷನ್ ನಾನು ಕೊಡ್ತೀನಂತ ನಾನು ಅವರಿಗೆ ಹೇಳಿದ್ದೀನಿ. ಎರಡನೇದು ಏನ್ ಹೇಳಿದ್ದಾರೆ ಅಂದ್ರೆ, ಈಗ APMC ಅಲ್ಲಿ ನಾವು ತಕ್ಷಣ ಹೋಗಿ ಅಲ್ಲಿ ವ್ಯಾಪಾರ ಮಾಡ್ಬೇಕಂದ್ರೆ ಮತ್ತೆ ನಾವು ಅಲ್ಲಿ ಆಕ್ಷನ್ ಅಲ್ಲಿ ಭಾಗಿಯಾಗಿ ಮತ್ತೆ ಮಾಡೋದು ನಮ್ಗೆ ಕಷ್ಟ ಆಗಬಹುದು ಅಂತ ಹೇಳಿದ್ರು. ಸೊ ಒಂದು ತಾತ್ಕಾಲಿಕವಾಗಿ ಅವ್ರಿಗೆ ರಿಲೀಫ್ ಕೊಡ್ತೀನಂತ ನಾನು ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೆ. ಸದ್ಯಕ್ಕೆ ಆ ಸಮಸ್ಯೆಯನ್ನು ನಾವು ನಮ್ಮ ಹಂತದಲ್ಲಿ ಬಗೆಹರಿಸಿದ್ದೇವೆ. ಧನ್ಯವಾದ. ನಾಜಿಮ್ ಬಿಟ್ಗಿರಿ, KMM ನ್ಯೂಸ್, ಬೆಳಗಾವಿ. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।